ನಾಗಮಂಗಲದಲ್ಲಿ ಗಣೇಶ ಗಲಾಟೆಯ ಸಂದರ್ಭದಲ್ಲಿ ಘರ್ಷಣೆ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಎದುರು ಈ ಬಂಧಿತರ ಸಂಬಂಧಿಕರು ಹೈ ಡ್ರಾಮಾ ಮಾಡಿದ್ದಾರೆ. 46 ಮಂದಿಯನ್ನ ಬಂಧಿಸಲಾಗಿದೆ ಅಂತ ಈಗಾಗಲೇ ಪೊಲೀಸರು ತಿಳಿಸಿದ್ದಾರೆ. ಗೃಹ ಸಚಿವರ ಪ್ರಕಾರ 52 ಜನರನ್ನ ಬಂಧಿಸಲಾಗಿದೆ. ಠಾಣೆಯ ಎದುರು ಬಂಧಿತರ ಸಂಬಂಧಿಕರು ಹೈ ಡ್ರಾಮಾ ಮಾಡಿದ್ದಾರೆ. ನಾಗಮಂಗಲ ಪೊಲೀಸ್ ಠಾಣೆಯ ಎದುರು ಪೊಲೀಸರು ಮಹಿಳೆಯರು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ಅಮಾಯಕರನ್ನ ಬಂಧಿಸಿದ್ದಾರೆ, ದಯವಿಟ್ಟು ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕೃತ್ಯದಲ್ಲಿ ಭಾಗಿಯಾಗದವರನ್ನು ಕೂಡ ಬಂಧಿಸಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲೀಸ್ ಠಾಣೆಯ ಎದುರಿನ ರಸ್ತೆಯಲ್ಲಿ ಕುಳಿತು ಮಹಿಳೆಯರು ಈಗ ಧರಣಿಯನ್ನ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಯಾರು ಭಾಗಿಯಾಗಿಲ್ವೋ, ಈ ಪ್ರಕರಣದಲ್ಲಿ ಯಾರು ಇಲ್ವೋ ಅವರನ್ನ ಬಂಧಿಸಿದ್ದಾರೆ, ಅಮಾಯಕರನ್ನ ಬಂಧಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದವರನ್ನ, ಉದ್ರಿಕ್ತರನ್ನ ಎಲ್ಲರನ್ನೂ ಕೂಡ ಪೊಲೀಸರು ಬಂಧಿಸಿರೋದು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಆದರೆ ಆ ಪರಿಸ್ಥಿತಿಯಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ರು ಅವರು ಅನ್ನೋದು ಕೂಡ ತನಿಖೆ ಆಗಬೇಕಾಗಿದೆ. ಯಾರು ಕೂಡ ಅಮಾಯಕರಲ್ಲ. ಈ ಘಟನೆಯಲ್ಲಿ ಭಾಗಿಯಾದಂಥವ್ರು ಅವರು ಯಾವ ರೀತಿಯಾಗಿ ದಾಂಧಲೆಯನ್ನ ನಡೆಸಿದ್ರು ಅನ್ನುವಂಥದ್ದನ್ನ ಈಗಾಗಲೇ ವಿಜುವಲ್ಸ್ ಅಲ್ಲಿ ಗಮನಿಸಿದ್ವಿ. ಕಳ್ಳತನ ಮಾಡುವಂಥ ಕಳ್ಳರಿಂದ ಹಿಡಿದು ಕಿಡಿಗೇಡಿಗಳು, ಪ್ರತಿಯೊಂದು ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನ ಸಂಬಂಧವೇ ಇಲ್ಲದಂತ ಅಂಗಡಿಗಳನ್ನ ಮುರಿದು ಅವರಿಗೆಲ್ಲ ತೊಂದರೆಯನ್ನ ಕೊಟ್ಟಿರೋದು, ಸಾಮಾಜಿಕ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡಿದಂಥವರು ಖಂಡಿತವಾಗ್ಲೂ ಕೂಡ ಅಮಾಯಕರಲ್ಲ. ಆದರೆ ಅವರನ್ನ ಬಂಧಿಸಲಾಗಿದೆ ಅಂತ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರತಿಭಟನಾ ಸ್ಥಳಕ್ಕೆ ಉಸ್ತುವಾರಿ ಸಚಿವರಾದಂತಹ ಚಲುವರಾಯಸ್ವಾಮಿ ಆಗಮಿಸಿದ್ದಾರೆ. ಪ್ರತಿಭಟನಾ ನಿರತ ಪೋಷಕರು ಸಂಬಂಧಿಕರ ಮನವೊಲಿಕೆ ಯತ್ನವನ್ನ ಮಾಡಲಾಗ್ತಾ ಇದೆ. ಸಚಿವ ಚಲುವರಾಯಸ್ವಾಮಿಗೆ ಪೋಷಕರು ತರಾಟೆ ತೆಗೆದುಕೊಂಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬಂದಂತ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಆ ಸಂದರ್ಭದಲ್ಲಿ ಪೋಷಕರು ಮತ್ತು ಸಂಬಂಧಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪ್ರತಿಭಟನೆ ಮಾಡ್ತಾ ಇದ್ದಂತ ಪೋಷಕರ ಜೊತೆಗೆ ಒಂದಷ್ಟು ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರು ಉಸ್ತುವಾರಿ ಸಚಿವರು. ಆದರೆ ಆ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪೋಷಕರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಜುವಲ್ಸ್ ಅಲ್ಲೂ ಗಮನಿಸ್ತಾ ಇದ್ದೀವಿ. ಆ ಪೋಷಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಉಸ್ತುವಾರಿ ಸಚಿವರು. ಪೋಷಕರು ಕ್ಲಾಸ್ ತಗೊಳ್ತಾ ಇದ್ದಂತೆ ಸ್ಥಳದಿಂದ ಚಲುವರಾಯಸ್ವಾಮಿ ಕೂಡ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಮಾಯಕರನ್ನ ಬಂಧಿಸಿದ್ದಾರೆ, ರಿಲೀಸ್ ಮಾಡಿಸಿ ಅನ್ನುವಂಥ ಪ್ರತಿಭಟನೆಯನ್ನ ಈಗ ಅಲ್ಲಿರುವಂಥ ಪೋಷಕರು ಸಂಬಂಧಿಕರೆಲ್ಲರೂ ಕೂಡ ಮಾಡ್ತಾ ಇರೋದು. ಆದರೆ ಘಟನೆಯಲ್ಲಿ ಭಾಗಿಯಾದವರನ್ನ ಮಾತ್ರ ಬಂಧಿಸಿದ್ದೇವೆ ಅನ್ನುವಂಥ ಮಾತನ್ನ ಬಹಳ ಕ್ಲಿಯರ್ ಆಗಿ ಪೊಲೀಸರು ಹೇಳಿದ್ದಾರೆ. ಆ ಘಟನೆಯಲ್ಲಿ ಇದ್ದಂಥವರು, ಕಲ್ಲು ತೂರಾಟವನ್ನ ನಡೆಸಿದಂಥವರು, ದಾಂಧಲೆಯನ್ನ ನಡೆಸಿದಂಥವರು, ಬೆಂಕಿಯನ್ನ ಹಚ್ಚಿದಂಥವರು, ಇವರೆಲ್ಲರೂ ಕೂಡ ಈಗ ಆ ಘಟನೆಯಲ್ಲಿ ಇದ್ದಂಥವರು, ಪ್ರಮುಖವಾಗಿ ಕಾಣಿಸ್ಕೊಂಡಂಥವರು, ಅವರೆಲ್ಲರನ್ನೂ ಕೂಡ ಬಂಧಿಸಲಾಗಿದೆ. ಇನ್ನೂ ಅನೇಕರಿದ್ದಾರೆ. ಯಾಕಂದ್ರೆ ಗುಂಪು ಬಹಳ ದೊಡ್ಡದಿತ್ತು ಅನ್ನೋದು ವಿಜುವಲ್ಸ್ ಇಂದ ಗೊತ್ತಾಗ್ತಾ ಇರೋದು. ಜೊತೆಗೆ ಎಲ್ಲವನ್ನು ಪ್ರೀ ಪ್ಲಾನ್ ಮಾಡಿ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಂದ್ರೆ ಈ ಅಮಾಯಕರ ಉದ್ದೇಶ ಏನಾಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದೇ ಪೋಷಕರು ಹೇಳ್ತಾ ಇರೋದು ಅವರೆಲ್ಲರೂ ಅಮಾಯಕರು, ಅವ್ರಿಗೂ ಇದಕ್ಕೂ ಈ ಘಟನೆಗೂ ಸಂಬಂಧ ಇಲ್ಲ, ಯಾರ್ಯಾರನ್ನು ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ, ಹಾಗಾಗಿ ಅವರನ್ನ ರಿಲೀಸ್ ಮಾಡಿಸಿ ಅಂತ ಪೋಷಕರು ಸಂಬಂಧಿಕರು ಕೂಡ ಹೇಳಿದ್ದಾರೆ. ಉಸ್ತುವಾರಿ ಸಚಿವರು ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಗಮಿಸಿ ಮಾತಾಡಿದ್ದಾರೆ ಪೋಷಕರ ಜೊತೆಯಲ್ಲಿ. ಅದೇನಾಗಿದೆಯೋ ನೋಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನ ಕೂಡ ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಇನ್ನು ಪೋಷಕರು ಕ್ಲಾಸ್ ತಗೊಳ್ಳೋಕೆ ಶುರು ಮಾಡಿದ್ರು ಉಸ್ತುವಾರಿ ಸಚಿವರಿಗೆ. ಆ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಸ್ಥಳದಿಂದ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ.